ನಿಮಗಾಗಿ ಒಂದು ಚಾಣಾಕ್ಷ ಕಪಿಯ ಕಥೆ ಕನ್ನಡದಲ್ಲಿ. ಚತುರ ಕೋಳಿಯ ಮಿಕ್ಕ. ಆ ಕಾಡಿನ ಎಲ್ಲಾ ಮರಗಳ ಮಧ್ಯೆ ಮಿಕ್ಕ ಎನ್ನುವ ಒಂದು ಚಿಕ್ಕದಾದ ಚತುರವಾದ ಕೋಳಿ ಅಂದರೆ ಕಪಿ ವಾಸಿಸುತ್ತಿತ್ತು. ಅವನಿಗೆ 2 ದೊಡ್ಡ ಆಸಕ್ತಿ. ಹೇಳಿ ನೋಡೋಣ. 1 ಹೊಸ ರಹಸ್ಯ ಹುಡುಕುವುದು. 2 ರುಚಿಯಾದ ಬಾಳೆಹಣ್ಣು ತಿನ್ನುವುದು. ಒಂದು ಬೆಳಿಗ್ಗೆ ಮಿಕ್ಕ ತನ್ನ ಪ್ರಿಯ ಬಾಳೆಹಣ್ಣಿನ ಮರದ ಬಳಿ ಹಾರಿ ಬಂತು. ಆದರೆ ಅಯ್ಯೋ, ಒಂದು ಬಾಳೆಹಣ್ಣು ಕೂಡ ಮರದಲ್ಲಿರಲಿಲ್ಲ. ಮಿಕ್ಕ ತುಸು ಕೋಪವೂ ತುಂಬಾ ಕುತೂಹಲವೂ ಕಂಡ. ಯಾರು ನನ್ನ ಬಾಳೆಹಣ್ಣು ಕದ್ದು ತಿಂದಿದ್ದಾರೆ ಎಂದು ಎಡಬೆಡದೆ ನೋಡಲು ಶುರು ಮಾಡಿದ. ಮರದ ಕೆಳಗೆ ಏನೋ ಹಳದಿ ರಸ ಚೆಲ್ಲಿದ ಗುರುತು ಕಂಡಿತು. ಇದು ಸುಳಿವು ಎಂದು ಮಿಕ್ಕ ಆ ರಸಹಾದಿಯಂಗೆ ಅನುಸರಿಸಿ ಹೋಗಲಾರಂಭಿಸಿದ. ಹಾದಿ ಹೋದರೆ ಕಾಡಿನ ಕೊನೆಯಲ್ಲಿ ಒಂದು ಗುಂಡಿ. ಆ ಗುಂಡಿಯಲ್ಲೇ ಒಬ್ಬ ದೊಡ್ಡ ಸೇಣೆಯನ್ನ ಹಾಳೆ ಯಾರು ನೋಡದಂತೆ ಬಾಳೆಹಣ್ಣು ತಿನ್ನುತ್ತಿರುವುದು. ಚತುರಕ್ಕ ಕೂಗಿ ಹೇಳಿತು, ಹೇ, ನೀನೇ ನನ್ನ ಬಾಳೆಹಣ್ಣಿನ ಕಳ್ಳ. ಸೇಣೆಯು ನಗುತ್ತಾ ಹೇಳಿತು, ಕಳ್ಳ ನಾನಲ್ಲ ರಾಯ. ನಿನ್ನ ಮರದಿಂದ ಬಾಳೆಹಣ್ಣುಗಳು ಇವತ್ತು ರಾತ್ರಿ ದೊಡ್ಡ ಗಾಳಿಯಿಂದ ಬಿದ್ದು ಹೋಗಿವೆ. ನಾನು ಎಲ್ಲಿಯೂ ಹೋಗದೆ ಇಲ್ಲಿ ಬಿದ್ದದ್ದನ್ನು ಮಾತ್ರ ತಿನ್ನುತ್ತಿದ್ದೇನೆ.